ಈ ಹನುಮಂತ ಇಲ್ಲಿ ಟೀ ಅಂಗಡಿ ಇಟ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದ ಅಲ್ವೇನಲ್ಲ ತಿಪ್ಪಿ ಮರದ ನೆಳಗೆ ಇಕ್ಕಿರೋದ್ ಕೊತ್ಕೊನು ಇನ್ನೊಂದು ಚೆನ್ನಾಗಿ ಕುಕ್ಕಮ್ಮನ ಇಲ್ಲೇನೆ ಅನ್ಸುತ್ತೆ ಎದ್ದೋಗಕ್ಕೆ ಮನ್ಸು ಬರಲ್ಲ ಒಳ್ಳೆ ಜಾಗನೇನೆ ಆಯ್ಕೆ ಮಾಡ್ಕೊಂಡವನಿ ಟೀ ಅಂಗಡಿ ಇಕ್ಕಕ್ಕೆ ಹನುಮಂತ. ಹ್ಞೂ ಸಾವ್ಕಾರ್ರಿ. ನಾನೇ ಹೇಳಿದ್ದು ಇಲ್ಲಿಕ್ಕಲ್ಲ ಚೆನ್ನಾಗಿ ಆಗುತ್ತೆ, ಗಂಡಸ್ರು ಮಸ್ತಾಗಿ ಬರ್ತಾರೆ, ಟೀ ಕುಡಿಯೋರು, ಬೀಡಿ ಸೇದಾರು, ಸಿಗರೇಟ್ ಸೇದಾರು, ಎಣ್ಣೆ ಪಣ್ಣೆ ಕುಡಿಯೋರು ಇಲ್ಲಿಗೆಲ್ಲ ಬರ್ತಾರೆ, ಇಲ್ಲೇ ಇಕ್ಕು ಅಂತ ಹೇಳಿದ್ದು ನಾನೇ ಸಾವ್ಕಾರ್ರಿ ಇವನಿಗೆ. ಇವನು ಅಲ್ಲಿ ಊರ್ ಮಗಲಾಗಿ ಇಕ್ತೀನಿ ಅಂದ. ಊರ್ ಬಿಟ್ಟು ಒಂದು ಸ್ವಲ್ಪ ಇಲ್ಲಿ ಮರ ಐತಲ್ಲ, ಇಲ್ಲಿ ಇಕ್ಕು ಚೆನ್ನಾಗಾಗುತ್ತೆ, ಗಂಡಸ್ರೆಲ್ಲ ಇಲ್ಲಿಗೆ ಬರ್ತಾರೆ, ಅಲ್ಲಾದ್ರೆ ಅಲ್ಲಿ ಜಾಗ ಇಲ್ಲ ಏನಿಲ್ಲ, ಇಕ್ಕಟ್ಟು ಕುಕ್ಕಮಕ್ ನಿಂತ್ಕಮಕ್ ಜಾಗ ಇಲ್ಲ, ಇಲ್ಲೇ ಇಕ್ಕು ಚೆನ್ನಾಗಾಗುತ್ತೆ ಅಂದೆ. ನೋಡು ನನ್ನ ಮಾತು ಕೇಳೋದಕ್ಕೆ ಇವತ್ತು ಹನುಮಂತ ದಿನಾನ ಅವ್ನು ಕೂಲಿ ಸೇರಿಸಿ ಇನ್ನ ಜಾಸ್ತಿನೇ ದುಡಿತಾನೆ ದಿನಕ್ಕೆ, ಅಲ್ವೇನಲ್ಲ ಹನುಮಂತ? ಹ್ಞೂ ಸಾವ್ಕಾರ್ರಿ, ತಿಪ್ಪೆ ಹೇಳಿದ್ಕೆ ನಾನು ಇಲ್ಲಿಕ್ಕಿದ್ದು, ಇಲ್ದಿದ್ರೆ ನಾನು ಊರಾಗೆ ಇಕ್ತಿದ್ದೆ. ಹೆಂಗ ಊರ್ ಬಿಟ್ಟು ಒಂದು ಸ್ವಲ್ಪ ದೂರ ಇರೋದಕ್ಕೆ ಎಲ್ಲ ಬರ್ತಾರೆ ಗಂಡಸ್ರು ಮಸ್ತಾಗಿ ದಿನಾನ ಟೀ ಕುಡಿಯಾರು. ನೀನ್ ಈ ಟೀ ಅಂಗಡಿ ಹಿಂದೆ ಇರೋದೆಲ್ಲ ಜಮೀನು ನಮ್ದೇ ಕಣ್ಲಾ ಹನುಮಂತ. ನಮ್ದೇನೆ ಗೊತ್ತು ತಾನೇ. ಗೊತ್ತೈತಿ ಹೇಳ್ರಿ ಸಾವ್ಕಾರ್ರಿ, ನಿಮ್ಮ ಜಮೀನು ಎಲ್ಲೆಲ್ಲ ಐತಿ ಅಂತ ನನಗೂ ಗೊತ್ತೈತಿ. ತಿಪ್ಪೆ ಹಂಗ ಅಂದ, ಇದೆಲ್ಲ ಸಾವ್ಕಾರದೇನೆ, ಈ ಮರನೂ ಸಾವ್ಕಾರರಿಗೆ ಸೇರುತ್ತೆ, ಇಲ್ಲಿಕ್ಕು ಸಾವ್ಕಾರ ಏನು ಅಂಬಲ್ಲ, ನಾನೆಲ್ಲ ಹೇಳ್ತೀನಿ ಅಂತ ಹೇಳ್ದ ತಿಪ್ಪೆ, ಅದಕ್ಕೆ ಇಲ್ಲೇ ಇಕ್ಕಿದ್ದೀನಿ ಸಾವ್ಕಾರ್ರಿ. ಆಯ್ತಾಯ್ತು, ನೀನು ಒಂದು ಜೀವನ ಕಟ್ಕೊಂಡ ಇದೆಯಾ ಇಲ್ಲಿ, ಕಟ್ಕೆ, ನಾನೇನೇನು ಬೇಡ ಅಂಬಲ್ಲ. ನೀವು ಹೇಳ್ದಂಗೆ ಆಗ್ಲಿ ಸಾವ್ಕಾರ್ರಿ, ಹೆಂಗೋ ಇಲ್ಲಿ ಟೀ ಅಂಗಡಿ ಇಕ್ಕಿರೋದಕ್ಕೆ ಚೆನ್ನಾಗಿ ವ್ಯಾಪಾರನೂ ಆಗುತ್ತೆ ಸಾವ್ಕಾರ್ರಿ. ಸರಿ ಆತು ಬಿಡ್ಲ, ನನ್ನ ಹೆಸರು ಹೇಳ್ಕೊಂಡು ನೀನು ಜೀವನ ಮಾಡು. ಸಾವ್ಕಾರ್ರಿ, ಇದೆಲ್ಲ ರಸ್ತೆ ಎಲ್ಲ ಏನು ನಿಮ್ದಲ್ವಲ್ಲ, ಇದ್ರಿಂದ ಇರೋ ಜಮೀನ್ ಮಾತ್ರ ತಾನೇ ನಿಮ್ದು? ಅಯ್ಯೋ, ರಸ್ತೆ ನಂದಲ್ದೇ ಆಗಿರ್ಬೋದು, ಆದ್ರೆ ನಾನು ಹೊಲದ ಮಗಲಾಗಿ ನೀನು ಟೀ ಅಂಗಡಿ ಇಕ್ಕಿರೋದು ಅಂದಮೇಲೆ ಈ ರಸ್ತೆನೂ ನನಗೆ ಸೇರುತ್ತೆ. ನಂದಲ್ಲ ಈ ರಸ್ತೆ, ಈ ಮರ ನಂದಲ್ಲ ಅಂತ ಹೇಳಿ ಅಂದ್ಕೊಂಬಕ್ ಹೋಗ್ಬೇಡ. ನಿನ್ನ ಎತ್ತಿಸ್ಬೋದು ಅಂದ್ರೆ ನಾನು ಇವತ್ತೇ ಎತ್ತಿಸ್ಬಿಡ್ಬೋದು. ಏನ್ಲ ಮತ್ತೆ ಹಿಂಗ್ ಮಾತಾಡ್ತಾ ಇದ್ಯಾ? ಸಾವ್ಕಾರಿಗೆ ಎದ್ರಿ ಮಾತಾಡ್ತೀಯೇನು? ನಾನು ಏನೋ ಸಾವ್ಕಾರಿಗೆ ಹೇಳ್ತೀನಿ ಇಕ್ಕೇಳು ಅಂತ ಹೇಳಿ ಇಕ್ಸಿರೆ ನೀನು ಸಾವ್ಕಾರ ಮೇಲೇನೆ ಇದು ಮಾಡ್ತೀಯೇನು? ಅವ್ರು ಹೇಳಿದ್ಕೆಲ್ಲ ಸುಮ್ಮನೆ ಹ್ಞೂ ಅಂತ ಒಪ್ಕೋಬೇಕು ಅಷ್ಟೇನೆ ನೀನು. ಸರಿ ಸಾವ್ಕಾರ್ರೆ, ಸುಮ್ಮನೆ ಹೇಳ್ದೆ ಅಷ್ಟೇನೆ, ರಸ್ತೆ ಏನು ನಿಮಗೆ ನಿಮ್ಮ ಹೆಸ್ರಿಗೆ ಬರಲ್ಲ ಅಲ್ವಾ, ಇದು ಎಲ್ಲ ಜನಗಳಿಗೆ ಎಲ್ಲರಿಗೂ ಸೇರುತ್ತೆ ಓಡಾಡಕ್ಕೆ ಅಂತ ಹೇಳ್ದೆ ಅಷ್ಟೇ ಸಾವ್ಕಾರ್ರೆ. ಇರ್ಲಿ ಬಿಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಓ ಸೀನಾ ಬರ್ತಾ ಇದ್ದೇನೆ, ಬಾರೋ ಸೀನಾ, ಬಾ ಟೀ ಕುಡಿಯನ್, ಬಾ ಕುಕ, ಬಾ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಗೂ ಇಲ್ಲ ಸಾವ್ಕಾರ್ರೆ, ಇಲ್ಲೇ ಹೊಲ್ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದೆ. ಏನು ಸಾವ್ಕಾರ್ರೆ, ಆರಾಮ ಟೀ ಕುಡಿತಾ ಇದ್ದೀರಾ? ಹೂನಪ್ಪ, ಹನುಮಂತನ ಟೀ ಅಂಗಡಿ ತಗ ಬಂತಿದ್ದಂಗೆನೆ ಟೀ ಕುಡಿಬೇಕು ಅನ್ಸುತ್ತೆ. ಬಾ ಕುಕ, ಬಾ, ನಿನ್ಗೊಂದು ಟೀ ಹೇಳ್ತೀನಿ, ಕುಡ್ಕೊಂಡು ಹೋಗಿವಂತೆ. ಕುಕ ಬರ್ಲಾ ಸೀನಾ? ಬೇಡ ಸಾವ್ಕಾರ್ರೆ, ನಾನು ಉಣ್ಕೊಂಬಂದೆ ಮನೆಗೇನೆ, ಟೀಗಿ ಏನು ಬೇಡ. ಹೊಲ್ತಕ್ಕೆ ಹೋಗ್ಬೇಕು, ನೀರಿಕ್ಬೇಕು. ಎಲ್ಲೆಲ್ಲೆಲ್ಲೆಲ್ಲೆ ಏನ್ಲ ನಾಮ ಬೇರೆ ಇಕ್ಕೊಂಡಿದ್ಯಾ ಮಕದಾಗ, ಹಂಗೇನೆ ನಗು ತುಂಬೈತಲ್ಲೋ, ಕಳ್ಕಳೆ ಆಗೈತೆ ನಿನ್ ಮಕ, ಏನ್ಲ ಸಮಾಚಾರ? ಏನೂ ಇಲ್ಲ ಸಾವ್ಕಾರ್ರೆ, ಗುಡಿಯಕ್ಕೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಬಂದಲ್ಲ, ಅದಕ್ಕೆ ನಾಮ ಇಕ್ಕೊಂಡಿದ್ದೆ ಅಷ್ಟೇನೆ. ಸರಿ ಸಾವ್ಕಾರ್ರೆ, ಬರ್ತೀನಿ. ನಿಂತ್ಕೊಳ್ಳೋ, ಯಾಕಷ್ಟು ಅವಸರ ಮಾಡ್ತೀಯಾ? ಚೆನ್ನಾಗಿ ನಿಂತ್ಕೊಂಡು ಮಾತಾಡ ಮಾರಯ್ಯ, ಏನು ನಿಂತ್ಕೊಂಬದ ಇಲ್ಲ ಅಂತೀಯ? ಸಾವ್ಕಾರ್ರೆ, ಸೀನಪ್ಪ ಇಷ್ಟು ಖುಷಿ ಇರೋದಕ್ಕೆ ಕಾರಣ ಅವನಿಗೆ ಮಗ ಹುಟ್ಟಿದ್ದಾನೆ, ಅದಕ್ಕೇನೆ ಪೂಜೆ ಗೀಜೆ ನಾಮ ಎಲ್ಲ ಇಕ್ಕೊಂಡಿರೋದು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾಮ ಇಕ್ಕೊಂಬಂದಿರೋದು, ಅದಕ್ಕೆ ಸಾವ್ಕಾರ್ರೆ ಮಗ ಹುಟ್ಟಿದ್ದಾನೆ. ಓ ಹೌದೇನ್ಲ ಸೀನಾ, ಗಂಡು ಮಗ ಆಯ್ತಾ ನಿನ್ನ ಹೆಂಡತಿಗೆ? ನನಗೆ ಹೇಳಲೇ ಇಲ್ಲ ಮತ್ತೆ ನಮಗೆಲ್ಲನಾ? ಅಲ್ಲ ಗೊತ್ತಿರುತ್ತೆ ಅನ್ಕೊಂಡೆ ಸಾವ್ಕಾರ್ರೆ, ನನಗೆ ಗಂಡು ಮಗು ಆಗೈತಿ ಅಂತೇಳಿ ನಾನೇ ಹೇಳ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳ್ರಿ. ಅದು ಬೇರೆ ಹೇಳಿದ್ರೆ ಅದಕ್ಕೆ ಒಂಥರ ಬೆಲೆ, ನನಗೆ ನನ್ನ ಗಂಡು ಮಗು ಹುಟ್ಟೈತಿ ಅಂತೇಳಿ ನಾನೇ ಹೇಳ್ಕೊಂಬಕ್ಕಾಗತ್ತಾ? ಅದ್ರಾಗೇನೈತಲ್ಲ ತಪ್ಪು, ಹೇಳ್ಕೆಂಬದ್ರಾಗೆ. ಅಯ್ಯೋ ಸಾವ್ಕಾರ್ರೆ, ನಮ್ಮ ಸಾಧನೆನ ನಾವೇ ಹೇಳ್ಕೊಬಾರ್ದು, ಅದು ಚೆನ್ನಾಗಿರಲ್ಲ. ನಮ್ಮ ಸಾಧನೆನ ಇನ್ನೊಬ್ರು ಹೇಳಿದ್ರೆ ಅದಕ್ಕೊಂದು ಬೆಲೆ ತೂಕ ಇರುತ್ತೆ. ಅದಕ್ಕೆ ಸೀನಪ್ಪ ಅವನಿಗೆ ಗಂಡು ಮಗು ಆಗಿರೋ ವಿಷಯನ ಹೇಳಲಿಲ್ಲ, ಅವನಾಗಿ ಅವನು ಬಾಯಿ ಬಿಟ್ಟು. ಓಹೋ ಹಂಗ, ಅರ್ಥ ಆತು ಬಿಡಪ್ಪ. ಎಲ್ಲಲ್ಲ ಮತ್ತೀಗ ಏನಲ್ಲ, ಅಲ್ಲ ಗಂಡು ಮಗು ಆಗೈತೆ, ಅದೇ ಖುಷಿಗೆ ಏನು ಇಲ್ವ ಏನಲ್ಲ ನಮಗೆ? ನೋಡ್ದೇನಲ್ಲ ತಿಪ್ಪಿ, ಹಂಗೆ ಹೋಗ್ತಾನೆ ನಮ್ಗೆ ಯಾತು ಕೊಡ್ದಂಗೆ. ಅಯ್ಯೋ ಸಾವ್ಕಾರ್ರೆ, ಮೈಸೂರು ಪಾಕ್ ತಂದಿದ್ದೆ, ಮನೆಗೆ ಇಕ್ಕಿದ್ದೀನಿ, ಆಮೇಲೆ ತಂದು ಕೊಡ್ತೀನಿ ಬಿಡ್ರಿ. ಇವಾಗ ಹೊಲ್ತಕ್ಕೆ ಹೋಗ್ಬೇಕು, ಹೋಗಿ ಬಂದು ಆಮೇಲೆ ತಂದು ಕೊಡ್ತೀನಿ ನಿಮಗೆ. ಮೈಸೂರು ಪಾಕ? ಅಯ್ಯೋ, ಮೈಸೂರು ಪಾಕು ಸಣ್ಣ ಹುಡುಗರು ಕೊಡು, ನಮಗೆ ಮೈಸೂರು ಪಾಕ್ ಬ್ಯಾಡಪ್ಪ ಅಲ್ವೇನಲ್ಲ ತಿಪ್ಪಿ. ನೋಡ್ಲಾ ಇವನು ಮೈಸೂರು ಪಾಕ್ ಕೊಡ್ತಾನಂತೆ ನಮಗೆ, ನಾವೇನೇನು ಆಡ ಹುಡುಗರು ಏನೋ ಅಮ್ಮಂಗೆ. ಮತ್ತಿನ್ನೇನು ಕೊಡ್ಲಿ ಸಾವ್ಕಾರ್ರೆ ನಿಮಗೆ? ನೀವೇ ಹೇಳ್ರಿ ಅದೇನೋ ಅಂತಾನ, ಅದೇನು ಸಿಹಿ ತಿಂಡಿ ತಂದು ಕೊಡಬೇಕು, ತಂದು ಕೊಡ್ತೀನಿ. ಅದೇನು ತಂದು ಕೊಡ್ಲಿ ಹೇಳ್ರಿ, ತೀರಾ ಟೌನ್ಗಾದ್ರೂ ಹೋಗಿ ತಕೊಂಬಂದು ಕೊಡ್ತೀನಿ. ನೀವಿಷ್ಟು ಕೇಳ್ಕೊಂತ ಇದ್ದೀರಾ ಅಂತ ಅಂದಮೇಲೆ ಕೊಡ್ದಿದ್ರೆ ನನಗೆ ಮರ್ಯಾದೆ ಇಲ್ದಂಗೆ ಆಗುತ್ತೆ, ತಂದು ಕೊಡ್ತೀನಿ. ಅದೇನು ತಿಂತೀರಾ ಹೇಳ್ರಿ. ತಿಪ್ಪೆ ನೋಡಲ್ಲ, ಒಳ್ಳೆ ಚಿಕ್ಕ ಪಾಪು ಥರ ಕೇಳ್ತಾನೆ ಸೀನಾ, ಏನು ಗೊತ್ತಿಲ್ವೇನೋ ಅಮ್ಮಂಗೆ. ನೀನಾದ್ರೂ ಹೇಳಲ್ಲ, ಬಿಡಿಸಿ ಬಂದಿಟ್ಟ ಅವ್ನಿಗೆ ಅರ್ಥ ಆಗಂಗೆ. ಲೇ ಸೀನಾ, ದಡ್ಡನ ಮಗನೇ, ಸಾವ್ಕಾರರು ಏನು ಕೇಳ್ತಾ ಇದ್ದಾರೆ ಅಂತ ನಿನ್ಗೆ ಅರ್ಥ ಆಗ್ತಿಲ್ವ ಇನ್ನೇನ? ಅಲ್ಲ, ಸಾವ್ಕಾರರು ಏನು ಚಿಕ್ಕ ಪಾಪುನಿ, ನೀನು ತಂದ್ಕೊಡೋ ಸಿಹಿ ತಿಂಡಿ ತಿಂಬಕ್ಕೆ?
ಮತ್ತಿನ್ನೇನು ಕೊಡ್ಲಿ? ಅವ್ರು ಕೇಳ್ತಾ ಇರೋದು ಎಣ್ಣೆ 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 ಕೊಡ್ಸು ಅಂತಾನ. ಗಂಡು ಮಗು ಹುಟ್ಟೈತಲ್ಲ, ಅದೇ ಖುಷಿಗೆ ಎಣ್ಣೆ ಕೊಡ್ಸು ನಮಗೆ ಅಂತ ಕೇಳ್ತಾ ಇದ್ದಾರೆ ಸಾವುಕಾರರು. ಎಣ್ಣೆ ಕೇಳ್ತಾ ಇದ್ದೀರಾ ಸಾವುಕಾರ್ರಿ? ಅಯ್ಯೋ ನನ್ನ ತಲೆಗೆ ಒಳಿಲೇ ಇಲ್ಲ. ಕೊಡ್ಸೋಣ ಬಿಡ್ರಿ ಯಾವತ್ತಾನ. ಆವತ್ತಾನ ಅಂತಂದ್ರೆ ಅಲ್ಲ, ಮಗು ಹುಟ್ಟಿ ಅಲ್ಲೇನೆ 2 ದಿವಸ ಆಗೈತೆ ಅಂತ ಹೇಳ್ತಾ ಇದೆಯಾ? ಇವತ್ತೇ ಕೊಡ್ಸಲ್ಲ? ಏನಲ್ಲ ತಿಪ್ಪಿ, ಕೇಳಲ್ಲ ನೀನು? ನನಗೂ ನಿನಗೂ ಆಮೇಲೆ ಅವರು ಅಧ್ಯಕ್ಷ ಇದ್ದಾರಲ್ಲ, ಪಂಚಾಯತಿ ಅಧ್ಯಕ್ಷ ನಾಗಣ್ಣವರು, ಅವರು ಇನ್ನು ಯಾರನ್ನ ಗಂಡಸರು ಎಲ್ಲಾರನ್ನು ಕರ್ಕೊಂಡು ಎಲ್ಲಾರ್ಗು ನೀನು ಎಣ್ಣೆ ಕೊಡಿಸ್ಬೇಕು. ಸಾವುಕಾರ್ರೆ, ನನಗೇನು ಬೇಡ. ನೀವು ಇನ್ನು ಯಾರನ್ನ ಇದ್ರೆ ಹೋಗಿ ಎಣ್ಣೆ ಕುಡ್ದು ಬರ್ರಿ, ನಾನು ಬರಲ್ಲಪ್ಪ. ನೀನು ಬರಲ್ಲ? ಇದೇನಲ್ಲ ತಿಪ್ಪೆ ಹಿಂಗಂತ ಇದೆಯಾ ಇವತ್ತು? ಇಲ್ಲ ಸಾವುಕಾರ್ರೆ, ನಾನು ಎಣ್ಣೆ ಕುಡಿಯೋದು ಬಿಟ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಬೇಡ ಎಣ್ಣೆ. ನೀವು ನಾಗಣ್ಣವರು, ಇನ್ನು ಬುಸ್ ನಾಗ ಇದ್ದಾನೆ ಅವನು, ಇನ್ನು ಯಾರನ್ನ ಬರಂಗಿದ್ರೆ ಕರ್ಕೊಂಡೋಗಿ ಕುಡ್ದು ಬರ್ರಿ, ನಾನು ಬರಲ್ಲಪ್ಪ. ಇದ್ಯಾಕಲ್ಲ ತಿಪ್ಪೆ ಇವತ್ತು ಹಿಂಗೆ ಹೇಳ್ತಾ ಇದೆಯಾ? ಅಲ್ಲ, ಎಣ್ಣೆ ಅಂದ್ರೂ ಸಾಕಂಗೇನು ಬಾಯ್ ಬಿಡ್ತಿದ್ದೆ. ಕೊಡಿಸ್ರಿ ಸಾವುಕಾರ್ರಿ ಅಂತಾನ 2 ದಿವ್ಸಕ್ಕೊಂದ್ಸರಿ 3 ದಿವ್ಸಕ್ಕೊಂದ್ಸರಿ ಅಂತಾನ ಕುಡಿತಲೇ ಇದ್ದೆ. ನನಗಿಂತ ಜಾಸ್ತಿ ಕುಡಿತಿದ್ದೆ. ಇವತ್ತು ಯಾಕಲ್ಲ ಹಿಂಗೆ ಹೇಳ್ತಾ ಇದೆಯಾ ತಿಪ್ಪೆ? ಏನಾಗೈತು ನಿನಗೆ? ಅಯ್ಯೋ ಸಾವುಕಾರ್ರೆ, ಏನೂ ಆಗಿಲ್ಲ. ಅದು ಏನೂ ಇಲ್ಲ ಬಿಡ್ರಿ, ನೀವು ಕುಡೀರಿ, ನಿಮಗೆ ಕೊಡಿಸ್ತಾನೆ ಸೀನಾ. ಅಲ್ವೇನ ಸೀನಾ? ತಿಪ್ಪೆ ಮದುವೆ ಆದಮೇಲೆ ಬದಲಾಗೇನೆ ಸಾವುಕಾರ್ರಿ. ಮೊನ್ನೆ ಒಂದ್ಸಲ ಏನೋ ಎಣ್ಣೆ ಕುಡ್ದಿದ್ದಲ್ಲ, ಅವತ್ತಿಂದನ ಎಣ್ಣೆನೇ ಮುಟ್ಟಿಲ್ವಂತವನು. ಯಾಕೆ ಅಂತ ವಿಚಾರಿಸ್ರಿ ಸಾವುಕಾರ್ರಿ. ನೀವು ಜೊತೆಲೇ ಇರ್ತೀರಾ? ಕೇಳಲಿಲ್ವಾ ಅವನ್ನ ಇಷ್ಟು ದಿನನ ಯಾಕೆ ಎಣ್ಣೆ ಕುಡಿಯಲ್ಲ ಅಂತಾನ? ನಾನು ಇಷ್ಟು ದಿನ ಅವನೇನು ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈ ಮದುವೆ ಆಗ್ಯವನಲ್ಲ, ಒಂದಿಟ್ಟು ಮನೆ ಸಂಸಾರ ಅಂತೇಳಿ ನೋಡ್ಕೊಂಡು ಇದ್ದಾನೆ. ಜಾಸ್ತಿ ಏನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ನನಗೂ ಗೊತ್ತಿರಲಿಲ್ಲ ಇವ್ನು ಕುಡಿಯಲ್ಲ ಅಂತಾನೆ. ಯಾಕಲ್ಲ ತಿಪ್ಪೆ, ಏನಾಯ್ತು? ಮದುವೆ ಆದ್ಮೇಲೆ ಯಾಕೋ ಬದಲಾಗಿರಂಗ ಇದೆಯಾ? ಏನೋ ನಿನ್ನ ಹೆಂಡ್ತಿ ಏನೋ ಬೈದ್ಲೇನೋ ಎಣ್ಣೆ ಕುಡ್ದು ಹೋಗಿರೋದಕ್ಕೆ? ಏನ್ ತಿಪ್ಪೆ, ಹೆಂಡ್ತಿಗೆ ಹೆದರಿಕೆ ಅಂತ ಇದೆಯಾ ನೀನು? ಮದುವೆ ಆದ್ಮೇಲೆ ಎಣ್ಣೆ ಕುಡಿಯೋದು ಅದಕ್ಕೇನೋ ಬಿಟ್ಟಿರೋದು ನೀನು? ನಾನು ಯಾಕೋ ಹೆದರಿಕೆಮ್ಮನ? ಹನುಮಂತ, ನಾನು ಯಾರಿಗೂ ಹೆದರಿಕೆಮ್ಮಂಗಿಲ್ಲ. ಹೆಂಡ್ತಿಗೆ ಯಾಕೆ ಹೆದರಿಕೆಮ್ಮ ನಾನು? ಅದಕ್ಕಲ್ಲ, ಅದು ಏನೋ ಬೇರೆ ಕಾರಣ ಐತೆ ಬಿಡು. ಇವಾಗ ನಾನು ಕುಡಿಯಲ್ಲ ಅಷ್ಟೇನಿ. ತಿಪ್ಪೆ, ನನಗೆ ಅರ್ಥ ಆಗ್ತೈತೆ ಬಿಡು. ನೀನು ಹೆಂಡ್ತಿಗೆ ಹೆದರಿಕೆ ಅಂತ ಇದೆಯಾ, ಅದಕ್ಕೆ ಎಣ್ಣೆ ಕುಡಿಯಲ್ಲ ಅಂತ ಹೇಳ್ತಾ ಇದೆಯಾ? ಅರ್ಥವಾತು ಬಿಡು. ನೀನು ಇಂಥ ಯಾವ್ದ್ರ ಪುಕ್ಲ ಅಂಬೋದು ನನಗೆ ಗೊತ್ತಿರ್ಲಿಲ್ಲಪ್ಪ. ಬಾಯಿ ಮುಚ್ಚರಲ್ಲೇ ಸಾಕು. ಯಾಕಂಗೆ ಗಲ್ಕಿಸ್ಕೊಂಡು ಹೋಗ್ತಾ ಇದ್ದೀರಾ? ನಾನು ಯಾಕೆ ಹೆಂಡ್ತಿಗೆ ಹೆದರಿಕೆಮ್ಮನ? ಹೆಂಡ್ತಿಗೂ ಹೆದರಿಕೆಮ್ಮಲ್ಲ, ಯಾರಿಗೂ ಹೆದರಿಕೆಮ್ಮಲ್ಲ ನಾನು. ಇಷ್ಟು ದಿನ ನಾನು ಹೆಂಗಿದ್ನ ಉಲಿತಾರ ಈಗಲೂ ಹಂಗೆ ಇದ್ದೀನಿ. ಮದುವೆ ಆದರೂ ಅಷ್ಟೇ, ಆಗದಿದ್ರು ಅಷ್ಟೇ. ನಾನು ಯಾವಾಗಲೂ ಒಂದೇ ಸಮಕ್ಕೆ ಇರೋದು. ಯಾರಿಗೂ ಹೆದರಿಕೆಮ್ಮ ಅಂತಾನಲ್ಲ ನಾನು. ಹೆದರಿಕೆಂಡ್ರೆ ನಮ್ಮ ಸಾವುಕಾರರಿಗೂ ಅಮ್ಮವ್ರಿಗೂ ಅಷ್ಟೇನಿ. ಇನ್ಯಾರಿಗೂ ನಾನು ಹೆದರಿಕೆಮ್ಮಲ್ಲ ನಾನು. ಹೆದರಿಕೆಮಲ್ಲ ಅಂತಾನ ಹೆದರಿಕೆಂಡೇ ಮಾತಾಡ್ತಾ ಇದೆಯಲ್ಲ ತಿಪ್ಪೆ. ಮತ್ತು ಎಣ್ಣೆ ಕುಡಿಯೋಕೆ ಹೋಗು ಸಾವುಕಾರದ ಜೊತೆಗೆ. ಕರಿತಾ ಇದ್ದಾರೆ ಅವರು. ಎಣ್ಣೆ ಬೇಡ ಅಂತ ಯಾಕೆ ಹೇಳ್ತಾ ಇದೆಯಾ? ಹೆಂಡ್ತಿಗೆ ಹೆದರಿಕೆಂದ ಇರೋನು. ಕುಡಿಕೆ ಬೇಕಪ್ಪ. ಮದುವೆಗೂ ಮುಂಚೆಲೆ ಎಲ್ಲಿ ಎಣ್ಣೆ ಕೊಡಿಸ್ತಾರೆ ಅಂದ್ರೆ ಸಾಕು, ಅಲ್ಲಿ ಮೊದಲು ಹಾಜರಾಗಿರ್ತಿದ್ದೆ. ಈಗ ನೋಡಿರಿ, ಎಣ್ಣೆ ಕೊಡಿಸ್ತೀನಿ ಅಂತಂದ್ರೆ ಬೇಡ ಅಂತ ಇದೆಯಾ? ಹ್ಞೂ ಕಣ್ಲಾ ತಿಪ್ಪಿ, ನನಗಿಂತ ಜಾಸ್ತಿ ನೀನೇ ದೊಡ್ಡ ಕುಡುಕ್ ನನ್ನ ಮಗ. ಎಣ್ಣೆ ಅಂದ್ರೆ ಸಾಕು ಹಂಗೇನೆ ಜೋಲ್ ಸುರಿಸ್ತಿದ್ದೆ. ಈಗ ಯಾಕಲ್ಲ ಹಿಂಗೆ? ಗುಲಾಬಿ ಏನನ ಬೈದ್ಲೇನಲ್ಲ, ಅಥವಾ ಏನು ಹಿಡ್ಕೊಂಡು ಬೈದ್ಲಾ ನಿನ್ನ? ಎಣ್ಣೆ ಕುಡ್ದು ಹೋಗಿರೋದಕ್ಕೆ ಓದ್ಸಲನ ಎಲ್ಲನ ಸರಿಯಾಗಿ ಧರ್ಮ ಡೇಟ್ ಕೊಟ್ಟಿರ್ಬೇಕೇನೋ ಇವನು ಹೆಂಡ್ತಿ, ತಿಪ್ಪೆ ಹೆಂಡ್ತಿ. ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾನೆ. ತಿಪ್ಪೆ, ಸರಿಯಾಗಿ ತಿಂದ ಕಜ್ಜಾಯನ ನಿನ್ನ ಹೆಂಡ್ತಿ ಕೈಯಾಗೆ. ಸೀನಾ, ನೀನು ಹೊಲ್ತಕ್ಕೆ ಹೋಗ್ತೀನಿ ಅಂತಿದ್ದಲ್ಲ, ಹೋಗು ಸುಮ್ಮನೆ. ಎಣ್ಣೆ ಬೇಡ, ಏನು ಬೇಡ, ಸುಮ್ಮನೆ ಹೋಗ ನೀನು. ಯಾವಾಗ ನಾನು ಸಾವುಕಾರರಿಗೆ ಅವ್ರಿಗೆ ಕೊಡಿಸ್ವಿ ಅಂತ ನೀನು ಸುಮ್ಮನೆ ಹೋಗು. ನಾನ್ಯಾಕೆ ಹೆಂಡ್ತಿ ಕೈಯಲ್ಲಿ ಒದಿಸ್ಕಮ್ಮನ? ನಾನೇನು ನಿನ್ನಂಗಲ್ಲ, ಹೋಗ ಸುಮ್ಮನೆ. ಆಯ್ತು ಬಿಡು, ಹೋಗ್ತೀನಿ. ನಾನು ತಗೋ ಈಗ ಸದ್ಯಕ್ಕೆ ಎಣ್ಣೆ ಪಣ್ಣೆ ಕೊಡ್ಸಕ್ಕೆ ದುಡ್ಡು ಇಲ್ಲ. ನಾನು ಕುಡಿಯೋದು ಇಲ್ಲ. ಏನೋ ಕೊಡ್ಸಿರೇನೋ, ನಿಮಗೊಂದು ಇಷ್ಟಿಷ್ಟು ಕೊಡಿಸ್ಬೋದು ಅಷ್ಟೇ. ಸದ್ಯಕ್ಕೆ ದುಡ್ಡಿಲ್ಲ. ಇನ್ನೂ ಒಂದು ಸ್ವಲ್ಪ ದಿನ ಎಣ್ಣೆ ಪಣ್ಣೆ ಯಾತು ಕೊಡ್ಸೋಕ್ಕಾಗಲ್ಲ. ಬತ್ತೀನಿ ಸಾವುಕಾರ್ರೆ ನಾನು. ಏನ್ಲಾ ತಿಪ್ಪೆ, ನಿನ್ನ ಮರ್ಯಾದಿನೇ ಓತಲ್ಲ ಇವ್ರ ಮುಂದೆ. ನಿನ್ನ ಹೆಂಡ್ತಿ ನೀನು ಒಯ್ದ್ಲಾ ಎಣ್ಣೆ ಕುಡ್ದು ಹೋಗಿದ್ಕೆ? ಸಾವುಕಾರ್ರೆ, ಈ ಹನುಮಂತ ಮತ್ತೆ ಹಸೀನನ್ ಮಾತು ಕೇಳ್ಕೊಂಡು ನೀವು ಹಂಗೆ ಅಂತ ಇದ್ದೀರಲ್ಲ, ನಾನೇ ಕೊಯ್ಸ್ಕೆಮ್ಮನ. ನಾನು ಹೇಳಿದ ಕೆಲಸ ಮಾಡ್ಕೊಂಡು ನಾನು ಹೇಳ್ದಂಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ನಾನು ಏನು ತಂದಾಕ್ತೀನೋ ಅದನ್ನು ಮಾಡಿಕೊಂಡು ಅಷ್ಟೇನೆ. ನನ್ನ ಎದುರಿಗೆ ಮಾತಾಡೋಕ್ಕೆ ಹೆದರಿಕೆ ಅಂತಾಳೆ ನನ್ನ ಹೆಂಡ್ತಿ. ನೀವೇನು ಸಾವುಕಾರ ಹಿಂಗೆ ಹೇಳ್ತಾ ಇದ್ದೀರಾ? ನಾನು ಅಂದರೆ ಏನು? ಟೀ ಲೋಟನ ಅಲ್ಲಿ ಕೀ ನಡೀರಿ, ಹೋಗೋಣ. ಹೊಲ ಕಡೆಗೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ, ಇಲ್ಲೇ ಕುಕ್ಕಂತೀರಾ ನೀವು? ನೆಳ ಸಿಕ್ಕಿರಿ ಸಾಕು, ಎದ್ದಾಡ್ರಿ. ಅಯ್ಯೋ, ಇದ್ಯಾಕಲ್ಲ ತಿಪ್ಪೆ ಹಿಂಗೆ ಆಡ್ತಾ ಇದೆಯಾ ನೀನು? ಏನದು ಮೈ ಮೇಲೆ ದೇವ ಬಂದರಂಗೆ ಆಡ್ತಾ ಇದೆಯಲ್ಲೋ? ಏನೋ ಹೇಳಿರಿ ಸುಮ್ಮನೆ ಮಾತಿಗೆ, ತಮಾಷೆಗೆ ಹೇಳಿರಿ. ಹಿಂಗೆ ಸಿಟ್ ಮಾಡ್ಕೊಂತ ಇದೆಯಲ್ಲೋ ನೀನು? ಹಿಂಗೆ ಸಿಟ್ ಮಾಡ್ಕೊಂಬದು ನೋಡಿರಿ. ಇವರೆಲ್ಲ ಹೇಳೋದು ನಿಜನೇ ಅನ್ಸುತ್ತೆ. ತೋಟ ಅಲ್ಲಿ ಕೀ ನಡಿ. ಅಯ್ಯೋ ಬರ್ರಿ ಸಾವುಕಾರ್ರೆ, ನಿಮ್ದೊಳ್ಳೆ ಕತೆ. ಅವ್ರೇನೋ ಬುಲ್ಡೆ ಬಿಡ್ತಾರೆ ಅಂತಂದರೆ ನೀವು ಅದೇ ನಿಜ ಅನ್ಕೊಂತೀರಲ್ಲ. ಬರ್ರಿ ಹೊಲ ಕಡೆಗೆ ಹೋಗೋಣ. ಅಲ್ಲಿ ಕೂಲಿಯರ್ ಬಂದೇವ್ರಿ, ಕೆಲಸ ಮಾಡ್ತಾ ಇದ್ದಾರ ಇಲ್ವೋ ಅಂತೇಳಿ ನೋಡ್ಕೊಂಬರ್ಬೇಕು. ನೀವು ಸುಮ್ಮನೆ ಮಾತಾಡ್ತೀರ. ಬರ್ರಿ ಅತ್ಲಾಗಿ. ಆಯ್ತು ಸಮಾಧಾನ ಮಾಡ್ಕೆ. ಸಿಟ್ಟು ಮಾಡ್ಕೆ ಬೇಡ ಜಾಸ್ತಿನ.
ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.